ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಬ್ರು ಗೆಸ್ಟ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ನೊಂದ ಯುವಕ ಇದ್ದಾರಲ್ಲ, ಅವರ ಸಂಬಂಧಿ ಪಾಟೀಲ್ ಅನ್ನೋರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಾವು ಕೂಡ ಕುಟುಂಬದಲ್ಲಿದ್ದು ಈ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡವರು, ಏನಾಗ್ತಾ ಇದೆ ಅಂತ ಕಣ್ಣಾರೆ ಕಂಡವರು ಅಂತ ಭಾವಿಸ್ತೀನಿ. ಸರ್, ಏನಾಗ್ತಾ ಇರೋದು ಅಂತ? ಕಳೆದ 16 ವರ್ಷಗಳಿಂದ ಸಫರ್ ಆಗ್ತಾ ಇದೆ ಕುಟುಂಬ ಅಂತ. ಈ 16 ವರ್ಷ ನಾನೇ ತೋರ್ಸ್ಲಾತೇನ್ರಿ ಅವ್ರಿಗೆ. ನೀವೇ ತೋರಿಸ್ಕೊಂಡ್ ಬರ್ತೀರಿ ಹೋಗಿ ಹೋಗಿ? ನಾನೇ ತೋರ್ಸ್ಕೊಂಡ್ ಬರ್ತೇನ್ರಿ ಎಲ್ಲಾ ಕಡೆ. ಅಂದ್ರ ಪಾಟೀಲ್ ಸರ್, ಈಗ ಸಮಸ್ಯೆ ಏನಂತಂದ್ರೆ ಅಣ್ಣ ತಂಗಿ ಮೈ ಮ್ಯಾಗ ಒಂದೇ ತರ ಗಾಯ, ಒಂದೇ ತರ ರಕ್ತ, ಒಂದೇ ಜಾಗದಾಗ ಒಂದೇ ಕಡೆ ರಕ್ತ ನೀರು ಹಿಂಗೆಲ್ಲ ಬರಕ್ ಶುರುವಾಗುತ್ತಾ ಅನ್ನೋದು ಪ್ರಶ್ನೆ. ಆಗ್ಲೇ ಹುಲಿಕಲ್ ನಟರಾಜ್ ಸರ್ ಕೇಳ್ತಾ ಇದ್ರು, ನೀವು ಕಣ್ಣಾರೆ ಕಂಡಾಗ ಆಗುತ್ತಾ ಮೈ ಮೇಲೆ ಸುಮ್ನೆ ಗಾಯಗಳು ಸ್ಟಾರ್ಟ್ ಆಗುತ್ತಾ, ನೀವು ನೋಡ್ತಿದ್ದಂಗೆ ಬೆಂಕಿ ಬಿದ್ದು ಬಿಡುತ್ತಾ, ನೀವು ನೋಡ್ತಿದ್ದಂಗೆ ಚಿನ್ನ ಮಂಗಮಾಯ ಆಗಿ ಹೋಗುತ್ತಾ, ಎಲ್ಲವನ್ನ ಕೂಡ ಕಣ್ಣಾರೆ ಕಂಡಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಕಣ್ಣಾರೆ ಕಂಡದ್ದೇ ರೀ ಇದು. ಇದು ಏನ್ ನೈಜ ಘಟನೆ ಅದ್ರಿ. ನಾವ್ ಕಣ್ಣಾರೆ ಕಂಡದ್ದೇ ಐತ್ರಿ. ಸ್ವಲ್ಪ ನೀವೇನೋ ಮಾನಸಿಕತೆ ಏನಲ್ಲತ್ತಿದ್ರಿ ಅವ್ರು. ಮಾನಸಿಕತೆ ಏನಲ್ಲತ್ತಿದ್ರಿ ನಟರಾಜ್ ಅವ್ರಿ. ಹಲೋ, ಮಾತಾಡ್ರಿ, ಕೇಳ್ಸಾಕತೈತಿ. ಪೂರ್ತಿ ಹೇಳ್ರಿ ನೀವು, ಏನ್ ಅನ್ಸುತ್ತ? ಹಾಗಲ್ಲತ್ತೇರಿ, ಅವನ ಏನ್ 786 ಅಂತ ಹೇಳಿ ಕೈ ಮಾಡಿ ಬರೀತಾರಲ್ರಿ, ಆ ತೋಳ ಮ್ಯಾಗ ಅರಿವಿ ಹಂಗೆ ಐತಿ. ಆ ಅರಿವಿ ಹಂಗೆ ಐತಿ. ಅವ ತೆಗದ್ ತೋರ್ಸುದ್ರ ಅವಾಗಿಂದ ಅವಾಗ ಆಟೋಮೆಟಿಕ್ ನಮ್ ಮುಂದೆ ರೀ, ಆಟೋಮೆಟಿಕ್ ತೆಗದ್ ಬರ್ಲಾತ್ತಾರ ಮಾಮ ಅನ್ನೋದ್ರಾಗ ತೋಳ ತೆಗಿದ್ರಾಗ ಬರದೇ ಬಿಟ್ಟಿದ್ರಿ, ಆಟೋಮೆಟಿಕ್ ಅವಾಗ ಬರ್ಲಾತಿದ್ರಿ. ನಾನು ಗುಂಡಿ ಬಿಚ್ಚ ಅವನ್ ತೋರ್ಸಕ್ಕಾಗತ್ತ? ಅವೆಲ್ಲ ಚಿತ್ರಗಳು ಪೂರ್ತಿ ಆ ನಾಲ್ಗೆದಾಯ್ತು, ದೇಹದ ಮೇಲೆ ಅರ್ದಿರೋದೆಲ್ಲ ಅಲ್ಲಿದಾರ ಅವರು. ತೋರಿಸ್ಬೋದ್ರಿ ಅದೇನು ಗಾಯ ಆಗಿತ್ತಂದ್ರಲ್ಲ, ಕೈ ಮಾತ್ರ ಕೈಗಳದಾಯ್ತು. ಐ ಡೋಂಟ್ ನೋ ಅವ್ರ ಏಜ್ ಏನು ಅಂತ, ಅಪ್ರಾಪ್ತರ ಏನು ಅಂತ ಗೊತ್ತಿಲ್ಲ ನನಗೆ. ಅದನ್ನ ನೋಡ್ಬೇಕು. ಅವ್ರ ಫೇಸ್ ಏನ್ ತೋರ್ಸೋದ್ ಬ್ಯಾಡ್ರಿ ಸರ್, ನೀವು ಕೈ ಅಷ್ಟು ತೋರಿಸ್ರಿ. ಅವ್ರಿಗೆ ಗಾಯ ಎಲ್ಲಾಗೈತಿ, ಹೆಂಗಾಗೈತಿ ಅಂತ ಒಂಚೂರು ಅವ್ರದ್ದು ಕೈ ಮಾತ್ರ ತೋರ್ಸಕ್ ಸಾಧ್ಯ ಐತ್ರಿ? ನೋಡಿ, ಇದು ದೇಹದ ಒಳಗಡೆದು. ಎಸ್, ಆ ಚಿತ್ರಗಳು, ಆ ವ್ಯವಸ್ಥೆ ಅದು ಹಂಗ ಆಗತ್ತದು. ಹೌದು ಸರ್, ಈಗ ನೀವು ಹೇಳಿದ್ರಿ ಏನು ಶಾಸ್ತ್ರದಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಸುರೇಶ್ ಕುರುಗಳವ್ರು ತೋರ್ಸಾಕತ್ತಾರ, ಬ್ರೇಕ್ ಆಯ್ತಾ? ತೋರಿಸ್ರಿ ಸರ್. ಇವೇನದಾವ್ ನೋಡಿ, ಇವು ಕಣ್ಣಾರೆ, ಇವು ಏನ್ ನೋಡಿದ್ರೆ ಕಣ್ಣಾರೆ ಕಂಡದ್ದೇ ಅವ್ರಿ. ಕಣ್ಣಾರೆ ಕೈ ಮೇಲೆ ನೋಡಿದ್ಯಲ್ಲ. ಹೊಟ್ಟೆ ತೋರ್ಸಕ್ಕಾಗತ್ತಾ? ಕೈನಲ್ಲಿ ಮಾತ್ರ, ಕಾಲಲ್ಲಿ ಮಾತ್ರ, ಹೊಟ್ಟೆನಲ್ಲಿ ಏನಾರ ಆಗತ್ತಾ? ಹೊಟ್ಟೆಲಿ ಐತಿ. ಬೆನ್ ತೋರ್ಸಿ. ಬೆನ್ನು ಅದ್ರಿ, ಬೆನ್ ಹಿಂದ್ಗಡೆ. ವೆರಿ ಗುಡ್. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಅವ್ರು ಮಾತಾಡ್ತಾರ ನಮ್ ಜೊತೆ? ಮಾತಾಡ್ತಾರ ಸರ್ ಅವ್ರು ನಮ್ ಜೊತೆ? ಅಂದ್ರ ಈಗ ಕಿವ್ಯಾನ್ ರಗತ್ ಬಂದದ್ರಿ, ಅದು ಕಿವಿ ಕೇಳ್ಸಲಾಗ್ಯಾರ ಅವ್ರಿಗೆ. ಎಷ್ಟ್ರಿ ಸರ್ ಅವ್ರ ವಯಸ್ಸು ಎಷ್ಟ್ರಿ? 35 ರೀ. 35. ಓಕೆ, ಅವ್ರ ಮುಖ ತೋರಿಸ್ಬೋದ್ರಿ? ನಾನು ಸಣ್ಣ ಹುಡುಗರು ಅನ್ಕೊಂಡೆ, ಅಪ್ರಾಪ್ತ ಅನ್ಕೊಂಡೆ, ಹಂಗಾಗಿ ಸ್ವಲ್ಪ ಡೌಟ್ ಆಯ್ತು. ಅಂದ್ರ ಎಷ್ಟು ವರ್ಷ ಇದ್ದಾಗ ಸ್ಟಾರ್ಟ್ ಆಗಿದ್ರಿ ಇದು ಸಮಸ್ಯೆ? ಅವನಿಗೆ 7ನೇ ಕ್ಲಾಸ್ ಹಿಡಿದು ಚಾಲು ಆಗಿದ್ರಿ. ಓ, ಅಷ್ಟು ವರ್ಷದಿಂದ ನೋಡ್ಕೊಂಡು ಹೊಂಟಿರಿ ಅದನ್ನ? ಸ್ಕೂಲ್ಗೆ ಹೋಗಿಲ್ಲಲ್ಲ ಹಾಗಾದ್ರೆ? ಸ್ಕೂಲ್ಗೆ ಹೋಗಿಲ್ಲ. ಮೊದಲವ ಸೈನ್ಸ್ ಸ್ಕೂಲ್ ಸ್ಟೂಡೆಂಟ್ ರೀ. ನಾವು ಇದಕ್ ಹಾಕಿದ್ದೇವ್, ನಾವು HK ಪಾಟೀಲ್ ಅವರ ಸ್ಕೂಲಿಗೆ ಹಾಕಿದ್ದೇವ್ರಿ. ಅಲ್ಲಿಂದ ಚಾಲು ಆಗ್ಯದ್ರಿ. ಅಲ್ಲಿಂದ ಸ್ಟಾರ್ಟ್ ಆಗಿದೆ? ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ನಾವು ಸಾಲಿ ಕಲಿತಾನ ಇಲ್ಲ ಅಂತ ಹೇಳಿ ನಾವು ಮತ್ತ ಅವ್ನು ಬಿಡಿಸಿದೇವ್ರಿ ಥೋಡೆ ದಿನ. ಆಮೇಲೆ ಸ್ಕೂಲ್ಗೆ ಹಾಕ್ಲಿಲ್ಲ ನೀವು? ಸ್ಕೂಲ್ಗೆ ಹಾಕ್ಲಿಲ್ವಾ ನೀವು? ಸ್ಕೂಲ್ ಹಾಕ್ಲಿಲ್ರಿ ಅಂತ ಏನ್ ಸೈಡ್ ಬರ್ಸ್ಲಕ್ಕ ಚಾಲು ಮಾಡಿದಾರ. ಹೇಳಿದ್ರಿ ಅವನಿಗೆ ಕಿವಿ ಕೇಳಿಸಲ್ಲ ಅಂತ. ಯಾವಾಗ್ಲಿಂದ ಕಿವಿ ಕೇಳಿಸ್ತಾ ಇಲ್ಲ? ಈಗ 1 ತಿಂಗಳ 2 ತಿಂಗಳ ಆಯ್ತ್ರಿ. ಮೊದ್ಲೆಲ್ಲ ಕಿವಿ ಕೇಳಿಸ್ತಿತ್ತ? ಎಲ್ಲ ಓಕೆ ಇದ್ರಿ ಅವಾಗ್ರಿ. ಅವಾಗ ಏನ್ ರಕ್ತದ ಬತ್ ನೋಡ್ರಿ ತಂತಾನೆ, ಕಿವಿ ಮುಖಾಂತರ ರಕ್ತ ಬತ್ರಿ ಅದು. ನನಗೊಂದು ಈ ಬಲಗೈ ಮೇಲೆನೆ ಹೆಚ್ಚಾಗಿದೆ ಅಲ್ವಾ? ಹೌದು, 2 ಕೈಲಿ ಅಲ್ಲ, ಹೆಚ್ಚು ಬಲಗೈ ಮೇಲೆ ಆಗಿದೆ ಗಾಯ.
ಗಾಯ ಅಡ್ಡು ಕಡೆ ಆಗೈತದ್ರಿ ಇಲ್ಲಿ ಬಿಟ್ರ ಅಂದ್ ಹೆಚ್ಚಿಗೆ ಮಾಡಿರ್ತಾರ, ಹೆಚ್ಚಿಗೆ ಬಿಟ್ರೆ ಹೆಚ್ಚಿಗೆ ಮಾಡಿರ್ತಾರ. ಓಕೆ ಎಲ್ಲ ಇದು ಕಣ್ಣಾರ ಆಮೇಲೆ ನಟರಾಜ್ ಸರ್ ನನಗೆ ಇನ್ನೊಂದು ಡೌಟ್ ಬಂತು. ಅವರು 7ನೇತೆಯಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿದ್ರು. ಅದಕ್ಕೂ ಮುಂಚೆ ಹುಟ್ಟದಾಗಿಂದ ಸಮಸ್ಯೆ ಇರ್ಲಿಲ್ಲ, ನೀವು ಸ್ಕೂಲಿಗೆ ಹಾಕಿದ್ಮೇಲೆ ಶಾಲೆಗೆ ಹಾಕಿದ್ಮೇಲೆ ಶುರು ಆಯ್ತಲ್ರಿ ಅದು? ಇಲ್ಲ ಸೈನ್ಸ್ ಸ್ಕೂಲ್ ಇದ್ರಿ 5ನೇ ತನ ಸೈನ್ಸ್ ಸ್ಕೂಲ್ ಇದ್ದ ಅವಾಗ ಓಕೆನೇ ಇದ್ರಿ ಅವ. ಅವಾಗೇನ್ ಸಮಸ್ಯೆ ಇದ್ದಿದ್ದಿಲ್ಲ ಅವ್ರಿಗೆ? ಅವ್ರಿಗೆ ಸಮಸ್ಯೆ ಇದ್ದಿತ್ತಿಲ್ರಿ, ನೀವು ಅವ್ರಿಗೂ ಸಮಸ್ಯೆ ಇದ್ದಿತ್ತಿಲ್ಲ. ಬೇರೆ ಕಡೆ ಹಾಕಿದ್ರಿ ಅವ್ರನ್ನ ಕರ್ಕೊಂಡು ಹೋಗಿ, ಅವಾಗಿಂದ ಸಮಸ್ಯೆ ಶುರು ಆಯ್ತು ಅಂತ. ಹೌದೌದು. ಮೇಡಮ್ ಅವ್ರ ಹತ್ರ ಸರಿ, ಮೇಡಮ್, ಇದು, ನೀವಿದ್ದೀರಿ, ಚರ್ಚಾ ಅಮ್ಮ ಕಾರ್ಯಕ್ರಮ ಮಾತಾಡ್ತಾ ಇದ್ರು, ನೀವು ಮಾತಾಡ್ತಾ ಇದ್ರಿ. ಈಗ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು. Yes. 2 ರೀತಿಯ ಸಮಸ್ಯೆಗಳಿದೆ. ಒಂದು ದೇಹದ ಸಮಸ್ಯೆ, ಮತ್ತೊಂದು ಮನಸ್ಸಿನ ಸಮಸ್ಯೆ, ಇನ್ನೊಂದು ಕುಟುಂಬದ ಸಮಸ್ಯೆ, ಇನ್ನೊಂದು ಪರಾವಲಂಬಿತ ಅವ್ರನ್ನ ಅವಲಂಬಿಸಿರೋರ ಸಮಸ್ಯೆ, ಒಂದು ಸಾಮಾಜಿಕ ಸಮಸ್ಯೆ. ಇಷ್ಟೂ ಸಮಸ್ಯೆಗಳು ಅಲ್ಲಿವೆ. ಆ ಸಮಸ್ಯೆಗಳಿಗೆ ಒಂದೊಂದು ಸಮಸ್ಯೆಗಳಿಗೆ ಕಾರಣ ಏನು ಅಂತ ಪರಿಹಾರ ಹುಡುಕಿ ಸೂಕ್ತ ಪರಿಹಾರ ಹುಡುಕೊಡ್ಲಿಕ್ಕೆ ನೀವು ಅವಕಾಶ ಕೊಡ್ತೀರಾ? ಸಮಸ್ಯೆ ಅಲ್ರಿ ಸರ್, ಅವನಿಗೆ ಏನು ತಿಳಿಲಾರ ಮನುಷ್ಯಗೆ ಸಮಸ್ಯೆ ಏನಾಗಿರ್ಬೇಕಾರೆ ಅವನಿಗೆ ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಸರ್ ಏನ್ ಕೇಳ್ತಿದಾರಂದ್ರೆ, ನಾನ್ ಬಂದಂತ ಹೊತ್ತಲ್ಲಿ ನಿಜವಾದ ಸಮಸ್ಯೆಯನ್ನ ಹುಡುಕೋ ಪ್ರಯತ್ನ ಮಾಡಿದ್ರ ನಿಮ್ ಇಡೀ ಕುಟುಂಬದ ಸಹಕಾರ ಬೇಕು, ನೀವೆಲ್ಲರೂ ಸಹಕಾರ ಕೊಡ್ಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ, ಅದಕ್ಕೆ ನಿಮ್ಗೆ ಪರಿಹಾರ ಬೇಕಲ್ಲ ನಿಮ್ ಇಡೀ ಕುಟುಂಬಕ್ಕ, ಆ ಸಪೋರ್ಟ್ ಸಿಗುತ್ತಾ ನಿಮ್ಮಿಂದ ಅಂತ. ಚಿಕ್ಕ ಹುಡುಗ ಮಾನಸಿಕವಾಗಿ ಏನ್ ಮಾಡ್ತಾನೆ ಅಂತ ಕೇಳ್ತಾರ ಅವರು. ಅವನಿಗೆ ಏನ್ ಯಾವ್ದ್ರ ಜವಾಬ್ದಾರಿ ಸಮಸ್ಯೆ ಬರ್ಲ, ಅವತ್ತು ಮಾನಸಿಕ ಬರ್ಲಕ್ಕ ಅವನಿಗೆ ಜವಾಬ್ದಾರಿ ಏನದ್ರಿ? ಆ ಹುಡುಗಿ ಜವಾಬ್ದಾರಿ ಏನದ ನೋಡಿ. ಆ ಹುಡುಗಿ ನಮ್ಮ ದೊಡ್ಡವ್ರಿಗೆ ಅವ್ರ ಅಪ್ಪ ಅವ್ರ ಸಮಸ್ಯೆ ಆಗಲಿ, ಅವ್ರ ಅಣ್ಣ ಸಮಸ್ಯೆ ಆಗಲಿ, ಅವ್ರ ಅಣ್ಣ ಇವ್ರಿಗೆ ದೊಡ್ಡವ್ರಿ ಸಮಸ್ಯೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಥವಾ ನಮ್ಮಂತರ ಬಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡಿಡ್ಕೋತೀರಾ? ಇದು ಪ್ರಶ್ನೆ ನಾನು ಹೇಳ್ತಾ ಇರೋದು. ಹೀಗೆ ಸಮಸ್ಯೆಯಾಗಿ ಇಟ್ಕೊಂಡು 16 ವರ್ಷ ಆದ್ಮೇಲೆ 32 ವರ್ಷದವರೆಗೂ ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಸೂಕ್ತವಾಗಿ ಪರಿಹಾರ ಕಂಡಿಡ್ಕೊಡಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ಅವಕಾಶ ಕೊಡ್ತೀರಾ? ನೀವು ಮಾಡ್ರಿ, ಬೇಡ ಅನ್ನಂಗಿಲ್ರಿ ಸರ್. ಮಾನಸಿಕ ಜರ ನಾನು ಮಾನಸಿಕ ಅಂತ ಹೇಳಿಲ್ಲ, ಮನಸ್ಥಿತಿ ಅಂತ ಹೇಳಿದ್ದೀನಿ. ನೀವು ಅರ್ಥ ಮಾಡ್ಕೋಬೇಕು. ಮಾನಸಿಕ ಅಂತ ಹೇಳಿಲ್ಲ, ಮನಸ್ಥಿತಿ, ದೇಹ ಸ್ಥಿತಿ, ಪರಿಸ್ಥಿತಿ. ನಿಮಗೆ ನಾವು ಕಮ್ ಮಾಡ್ಲಾ ಬೇಡ ಅನ್ನಂಗಿಲ್ರಿ, ಮಾತಾಡಿ ಏನಾಗಿರ್ತದಲ್ಲ ಇಲ್ಲಿ ಅವನಿಗೆ ನಿಮ್ಮ ತಲೆಯಲ್ಲಿರೋದು ತೆಗೆದ್ಬಿಡಿ. ಮಾನಸಿಕ ಅಂತ ಇದ್ದಾರೆ ಅನ್ನೋದನ್ನ ನೀವು ಮೊದಲು ತೆಗೆದ್ಬಿಡಿ. ಮನಸ್ಥಿತಿ, ದೇಹ ಸ್ಥಿತಿ, ಪರಿಸ್ಥಿತಿ, ಈ 3 ಕಂಡಿಡಿದು ಪರಿಹಾರ ಖಂಡಿತ ಆಗತ್ತೆ. ನೀವು ಸಪೋರ್ಟ್ ಕೊಟ್ರೆ ಮಾತ್ರ. ಇಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ಬಂದ್ರು ಸಮಸ್ಯೆ ಬಗೆಹರಿಯಕ್ಕಾಗಲ್ಲ. ನೀವು ಮನಸ್ಸು ಮಾಡಿ ಬನ್ನಿ ಅಂದರೆ ಏನೂ ಖರ್ಚು ಮಾಡಬೇಡಿ. ನಾನು ಬಂದು 1 ದಿವಸ ಇದ್ದು ಅದಕ್ಕೆ ಪರಿಹಾರ ಏನು, ಮೆಡಿಸಿನ್ ಬೇಕಾ, ಇನ್ನೇನು ಬೇಕು, ನೀವು ಅಂದ್ಕೊಂಡ್ಬಿಟ್ಟಿದ್ದೀರಲ್ಲ ಭಾನುಮತಿ ಕೇಸ, ಹಾಗಾದ್ರೆ ಏನು ಮಾಡಬೇಕು? ಪ್ರತಿಯೊಂದು ಆಂಗಲಲ್ಲಿ ನಾವು ಕೆಲಸ ಮಾಡೋಣ. ನೋಡಿ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ ಸರ್? ನೀವು ಸಪೋರ್ಟ್ ಮಾಡ್ತೀರಲ್ಲ ನೀವು ಇಡೀ ಕುಟುಂಬದವರು? ಮೇಡಮ್, ಸಪೋರ್ಟ್ ಮಾಡೋದು ಈಗ ಗ್ಯಾರಂಟಿ ನ್ಯೂಸ್ನಾಗ ಈ ಕಾರ್ಯಕ್ರಮ ಮಾಡಕತ್ತಿದ್ದ ನಿಮ್ಗೆ ಪರಿಹಾರ ಸಿಗ್ಲಿ ಅಂತ. ಹಂಗಾಗಿ ಹುಲಿಕಲ್ ನಟರಾಜ್ ಸರ್ ಇದ ವಾರದಾಗ ನಿಮ್ ಮನೆಗೆ ಬರ್ತಾರ, ವಾಸ್ತವ ಪರಿಸ್ಥಿತಿ ನೋಡ್ತಾರ, ಅದಕ್ಕೇನ್ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾರ. ಸೊ ನೀವು ಇಡೀ ಕುಟುಂಬದವ್ರು ಅವ್ರ ಜೊತೆ ನಿಂತ್ಕೊಳ್ಬೇಕು ಅಂತ. ನಾವು ಕುಟುಂಬ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀರ ಅವ್ರ. ಓಕೆ ಓಕೆ. ನಯನಾ ಮೇಡಮ್ ಏನು ರಿಯಾಕ್ಷನ್ ಕೊಡ್ತಾ ಇದ್ರಿ? ನಯನಾ ಮೇಡಮ್ ಹೇಳಿ. ಅವ್ರನ್ನ ಮಾತಾಡ್ಸ್ಬೋದಾ 1-2 ನಿಮಿಷ? ಮಾತಾಡ್ಸಿ ಮ್ಯಾಮ್, ಮಾತಾಡ್ಸಿ, ಕೇಳಿಸುತ್ತೆ ಅವ್ರಿಗೆ, ಮಾತಾಡ್ಸಿ. ನಾ ಹೇಳ್ತೀನಿ, ಅವ್ರು ಮಾತಾಡ್ತಾರೆ. ಈಗ ನೀವು ಮಾನಸಿಕ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಅದು ಬಾಡಿ ಮೇಲೆ ಆಗ್ತಾ ಇರೋದು ಅಂತ. ನಾನೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ನೀವ್ ಯಾವತ್ತಾದ್ರೂ ಸ್ಟೇಜ್ ಹತ್ತಿದ್ದೀರಾ ಸರ್? ಸ್ಟೇಜ್ ಹತ್ತಿ ಮಾತಾಡಿದ್ದೀರಾ? ಮಾತಾಡುವಾಗ ಕೈಯಲ್ಲಿ ಬೆವರದು, ಕೈ ನಡುಗೋದು, ಈ ತರ ಎಲ್ಲ ಆಗುತ್ತಾ? ಯಾಕೆ ನಡುಗತ್ತೆ, ಬೆವರುತ್ತೆ ಹೇಳಿ? ಯಾಕಿರ್ಬೋದು? ಭಯ ಆಗತ್ತೆ ಅಲ್ವಾ? ಯೂಶಲಿ ಈಗ ಯಾರಿಗೇ ಆಗ್ಲಿ ಭಯ ಆದಾಗ ಕೈ ಕಾಲು ನಡುಗೋದು ಎಲ್ಲ ಆಗತ್ತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಇದ್ದಾಗ, ಆತಂಕ ಇದ್ದಾಗ ಅದು ಬಾಡಿ ಮೇಲೆ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಬರೀ ಒಂದು ನಿಂಬೆ ಹಣ್ಣು ನೆನ್ಸ್ಕೊಳ್ಳಿ ಅಂತ ಹೇಳ್ತೀನಿ, ಅವಾಗ ನಮ್ ಬಾಯಲ್ಲಿ ನೀರ್ ಬರುತ್ತೆ. ಅಲ್ರಿ ಮೇಡಮ್, ತಾನೇ ಕ್ಯಾರ್ ಬೀಳಕ್ ಹಾಕೊಳ್ಳಕ್ ಸಾಧ್ಯದ್ರಿ? ಅದಕ್ಕೆ ನಾನು ಸತ್ಯ ಹೇಳ್ತೀನಿ, ಹೇಗ್ ಬೀಳುತ್ತೆ ಅಂತ. ಅದು
ಅವರು ಅಜಾಗರೂಕತೆಯಿಂದ ಅಂದ್ರೆ ಇದನ್ನ ಕನ್ವರ್ಷನ್ ಡಿಸಾರ್ಡರ್ ಅಂತಾರೆ. ಅವರ ಮೈ ಮೇಲೆ ಗಾಯಗಳಾದ್ರೆ ಏನಾದ್ರೂ ನೋವಾದ್ರೆ ಅದೇನಾಗುತ್ತೆ ಅಂದ್ರೆ ಮಾನಸಿಕ ಒತ್ತಡ ಆಗಿ ದೇಹದಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅದೇ ಲಕ್ಷಣಗಳನ್ನ ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇದ್ರೆ ಅದೇನಾಗತ್ತೆ ಇನ್ನೂ ಜಾಸ್ತಿ ಆಗತ್ತೆ. ಇದು ದೀರ್ಘಕಾಲದಿಂದ ಆಗಿರುವಂತದ್ದು. ಈಗ ನೀವು ಸೈಕಾಲಜಿಸ್ಟ್ ಹತ್ರ ತೋರ್ಸಿದೀನಿ ಅಂದಿದ್ದೀರಾ, ಅವ್ರು ಹೇಳಿರುವಂತದ್ದನ್ನ ಊಟದಲ್ಲಿ ವ್ಯತ್ಯಾಸ ಮಾಡಿದೀರಾ? ಪ್ರತಿದಿನ ವ್ಯಾಯಾಮ, ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇದ್ರಾ? ಅಲ್ರಿ ಒಂದ್ ಮಿನಿಟ್ ಮೇಡಮ್, ಇಲ್ಲಿ ಏನೋ ಒಂದೊಂದು ಗಾಡಿ ಹೊರಗೆ ನಿಂತಿತ್ರಿ, ಹೇಳ್ಬೋದ್ರಿ? ಒಂದು ನನ್ನೊಂದು ಮೋಟರ್ ಸೈಕಲ್ ಹೊರಗೆ ನಿಂತಿತ್ರಿ. ಇವ್ರು ಮನ್ಯಾಗಿದ್ರಿ. ಆ ಮೋಟರ್ ಸೈಕಲ್ದಾಗ ಅರ್ಧ ಲೀಟರ್ ಎಣ್ಣೆ ಇದ್ದಿತ್ಲ. ಹಾ, ಅದಕ್ಕ ಟೈರ್ ಅಂತೂ ಪೂರಾ ಕ್ಲಿಯರ್ ಸ್ವಚ್ಛ ರೀ. ಇಲ್ಲಿ ಅಲ್ಲಿ ಅಂತ ಇಂತಲ್ಲಿ ಹೋದ್ರೆ ಪಂಚರ್ ಆಗೋಗ ಟೈರ್ಗಳು ಎರಡು ಇದ್ದುರಿ. ಅವ ಅದಕ್ಕೆ ಎಣ್ಣೆ ಇಲ್ಲ. ಕಮಲಾಪುರ ಅಂತ ಗುಲ್ಬರ್ಗ ಹಚ್ಚಿ ಕಟ್ಟದಲ್ರಿ, ಕಮಲಾಪುರ. ಅವನ ಕಾಲ ಚಪ್ಪಲ್ ಇಲ್ಲ. ಅವನಂತ 10 ಪೈಸೆ ರೊಕ್ಕನು ನಾವ್ ಇಟ್ಟಿತ್ತಿಲ್ಲ. ಅದು ಮುಂದೆ ಏನಾಗತ್ರಿ, ಇದು ಗುಲ್ಬರ್ಗ ದಾಟಿ ಕಮಲಾಪುರಕ್ಕೆ ಹೋದ್ರ ಅವ ಅವನ ಕಾಲ ಹೊಸ ಚಪ್ಪಲ್ಲ ಗಾಡಿ ಒಳಗ ನಾವ್ ಹೊಳ್ಳಿ ಹೋಗಿ ಮುಂದೆ 2 ದಿನದಾಗ ಫೋನ್ ಹಚ್ಚದವ. ಅವ್ನ ಮಾವಿ ನೋಡಿದ್ರೆ ಎಲ್ಲಾ ಅಕ್ರಾಳ್ ಯಾರು ನೋಡಪ್ಲೇ ಇದ್ದಿತ್ತಿಲ್ಲ ಅವನಿಗೆ. ಅಲ್ಲಿ ಕಮಲಾಪುರದಾಗ ಫೋನ್ ಹಚ್ಚಿ ಕೊಡ್ತೀನಿ ಅಂದ್ರೆ ಇವನಿಗೆ ಕನಿ ತೊಳೋರು ಯಾರು ಇಲ್ಲ. ನಮ್ಮ ಮನೆ ತಿಳಿಸ್ತೀನಿ. ಅಲ್ಲಿ ಅವ್ರೊಬ್ರು ಅಂಗಡಿಯವ್ರು ನಮ್ಗೆ ಹೇಳಿ ಬಿಟ್ರಿ, ನಮಗ ಫೋನ್ ಹಚ್ಚಿದ್ರು. ಫೋನ್ ಹಚ್ಚ ನಾವ್ ಅಲ್ಲಿ ತಕೊಂಬಂದಾಗ ಫುಲ್ ಟ್ಯಾಂಕ್ ಎಣ್ಣೆ ಅದ್ರಿ. 3,000 ರೂಪಾಯಿ ರೊಕ್ಕ ಅದಾವ ಅದ್ರಾಗ. ಹೊಸ ಮೊಬೈಲ್ ಅದ್ರ ಸೀಟಿನ ಬೆಡ್ಡಾಗ. ಅದ್ರಾಗ ನಿಂಬಿಕಾಯಿ ಅದಾವು, ಟಾಕ್ಯಾಗ ನಿಂಬಿಕಾಯಿ ಅದಾವು, ಕುಕ್ಮದ. ಹೆಚ್ಚು ಮಾಡ್ತಾ ಇದೆ ನೋಡಿ. ನಯನ ಮ್ಯಾಮ್, ವಾಪಸ್ ಬರ್ತೀನಿ ಮ್ಯಾಮ್. ಅದು ಕರೆಕ್ಟ್ ನಿಮ್ಮ ವರ್ಷನಲ್ಲಿ ನೀವು ಹೇಳ್ತಾ ಇದ್ದೀರಾ. ನೋಡೋಣ, ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅಥವಾ ಪರಿಸ್ಥಿತಿ ಎರಡೂ ಬೇಕು ಅಂತ ಅವರಿಗೆ. ನಾವೇನೇ ಹೇಳಿದ್ರು ಅವರು ಕಣ್ಣಾರೆ ಕಂಡಿದ್ದಂತ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಪಾಟೀಲ್ ಸರ್ ಹಂಗ ಸಂಪರ್ಕದಾಗಿರ್ರಿ, ಮಾತಾಡಿಸ್ತೀನಿ ನಾನು. ಸುರೇಶ್ ಕುರುಕುಳೆ ಬ್ರೇಕ್ ತಗೋಬೇಕು. ಈಗ ಮಾತಾಡಿಸ್ತೀನಿ ಸರ್. ಇವ್ರವರೇ ಮಾತಾಡ್ಕೊಂಡ್ರೆ ಜ್ಯೋತಿಷ್ಯರನ್ನ ಕರೆದ ಮೇಲೆ ನಾನೇನಾದ್ರೂ ಹೇಳ್ಬೇಕಲ್ಲ. ನೀವು ಆನ್ಸರಿಗೆ ಬಂದ್ಬಿಡ್ಬೇಕು, ವಿಷಯಕ್ಕೆ ಬಂದ್ಬಿಡಿ, ಹೇಳ್ಬೇಡಿ. ಏನಂದ್ರೆ ಜ್ಯೋತಿಷ್ ಶಾಸ್ತ್ರ ಹೇಳ್ತದೆ ಅಂದ್ರೆ ನಾನು ಕಲ್ತಿರುವಂತ ಶಾಸ್ತ್ರ ಇದು 100ಕ್ಕೆ 100 ಅಭಿಚಾರವೇ. ಏನ್ ಮಾಟ ಮಂತ್ರ ಏನ್ ಭಾನುಮತಿ ಅಂತ ಹೆಸರಿಟ್ಟಿದ್ರು ಅದು ನಿಜವೇ. ಅದು 100ಕ್ಕೆ 100 ವಾಮಾಚಾರ ಮಾಟ ಮಂತ್ರ ಅಲ್ಲ. 100ಕ್ಕೆ 100 ಹೌದು ಅಂತ ಹೇಳ್ತೀನಿ. ಅದಕ್ಕೆ ಉದಾಹರಣೆ ಕೊಡ್ತೀನಿ. ಅದನ್ನು ಸರಿ ಹೋಗುತ್ತೆ ಇಲ್ವೋ ಅಂತ ಹೇಳ್ತೀನಿ, ಯಾವಾಗ ಸರಿ ಹೋಗುತ್ತೆ ಅಂತ ಹೇಳ್ತೀನಿ, ಯಾವ ರೀತಿಯಾಗಿ ಸರಿ ಹೋಗುತ್ತೆ ಇದೇ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.